ಇದು ಆಗಿಲ್ಲ. ಯಾಕೆಂದರೆ ಇಲ್ಲಿ ನಾವು ಪಂಚಾಯತಿ ಒಳಗೆ ಬಂದ ಮೇಲೆ ನಮ್ಮದೇ ಕುಟುಂಬದಂತೆ ನಾವು ಕಾರ್ಯನಿರ್ವಹಿಸ್ತೀವಿ. ಅವರು ನಮ್ಗೆ ಅದೇ ರೀತಿ ಸಹಕಾರ, ಅವ್ರು ಏನಾದರೂ ಚುನಾವಣೆ ಆಯಿತು ಅವರಾಯಿತು, ಅದಕ್ಕೂ ನಮ್ಮ ಪಂಚಾಯತಿಗೆ ನಾವು ಇವತ್ತೂ ಬೆರಳು ತೋರಿಸ್ಕೊಂಡಿಲ್ಲ. ಅವರು ಅಷ್ಟೇ, ನಾವು ಅಷ್ಟೇ. ಅವರೂ ನಮ್ಮ ಹತ್ರ ಯಾವುದೇ ಆ ಪಕ್ಷದವ್ರನ್ನ ಈ ಪಕ್ಷದವ್ರನ್ನ ಗುರುತಿಸ್ಕೊಂಡಿಲ್ಲ. ನಾವು ಒಂದೇ ಕುಟುಂಬದಲ್ಲಿ ಕೆಲಸ ಮಾಡಿರೋದಕ್ಕೆ ತೃಪ್ತಿ ಇದೆ. ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಲ್ಲಿ ನಮ್ಮ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು ಎಲ್ಲರೂ ಸುಗಮವಾಗಿ ಕೆಲಸನ ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಸೋದಕ್ಕೆ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ. ಬಟ್ ನಾವು ಎಲ್ಲ ಒಂದು ಕುಟುಂಬದಂತೆ ನಾವು ಯಾವತ್ತೂ ಈ ಪಕ್ಷದವರು ಸದಸ್ಯರು, ಆ ಪಕ್ಷದವರು ಸದಸ್ಯರು, ಗೊತ್ತಿಲ್ಲದಿರೋ ಸದಸ್ಯರು, ಎಕ್ಸ್ಪೀರಿಯನ್ಸ್ ಇದೆ ಸದಸ್ಯರು ಅನ್ನೋ ಭಾವನೆ ಇಲ್ಲ. ಎಲ್ಲರೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದೀವಿ. ಒಂದೇ ಕುಟುಂಬದಂತೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಸರ್, ಬೇರೆ ಪಂಚಾಯತಿಗಳಲ್ಲಿ ಪಕ್ಷಗಳು 2 ಪಕ್ಷ, ಆ ಪಕ್ಷವರು ಗಾಡಿ ಇತ್ತು ನಮ್ಗೆ, ನಾವು ಅವಮಾನ ಮಾಡೋದು ಬೇಡ. 13 ಚಕ್ರದ ಗಾಡಿ ಒಂದಿತ್ತು. ಇದಕ್ಕಿಂತ ಮುಂಚೆ 5 ವರ್ಷದ ಮುಂಚೆ ಒಂದು ಗಾಡಿ ಒಂದಿತ್ತು. ಆ ಗಾಡಿನೂ ಬಂದು ಹಂಗೆ ಮಾಡ್ಕೊಂಡಿದ್ದೀವಿ. ನಮ್ಮ ಗಾಂಧೀಜಿ ಅವ್ರು ಮಾಡ್ಕೊಂಡಾಗ ಆ ಗಾಡಿ ಇನ್ನೂ ಮಾಡ್ಕೊಂಡಿದ್ವಿ. ಫಸ್ಟ್ ಹೆಂಗಿತ್ತು, ಈಗ ಹೇಗಿದೆ ಅಂತ. ಇವತ್ತು 6 ಗಾಡಿ ಮಾಡ್ಕೊಂಡಿದ್ವಿ. ಇವತ್ತು ಪ್ರತಿ ಮನೆಗೂ ಇವತ್ತು ಕಸ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ಅದನ್ನು ಮತ್ತೆ ನಮ್ಮ ಒಂದು CC ಕ್ಯಾಮ್ರಾಸ್ ಇರ್ಬೋದು. ಇವತ್ತು ಟೆಕ್ನಾಲಜಿ ಯೂಸ್ ಮಾಡಿ ಒಂದು CC ಕ್ಯಾಮ್ರಾ ಇವತ್ತು 10 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ ಇವತ್ತು ಕುಂತಿ ಜಾಗದಲ್ಲಿ ಮಾನಿಟರಿಂಗ್ ಮಾಡ್ಬೋದು. ಇವತ್ತು ಆ ಥರ ಒಂದು CC ಕ್ಯಾಮ್ರಾ ಹಾಕ್ಸಿದ್ವಿ ನಾವು ಇವತ್ತು. ಅದಕ್ಕೆ ವೈರ್ಲೆಸ್ CC ಕ್ಯಾಮ್ರಾಸ್ ಇವತ್ತೆಲ್ಲ ನಮ್ಮ ಏನೋ ಕಾಟಾಚಾರಕ್ಕೆ CC ಕ್ಯಾಮ್ರಾ ಹಾಕವ್ರೆ, ಅದಕ್ಕೆ ಚಿಪ್ ಇಲ್ಲ, ಸಿಮ್ ಇಲ್ಲ, ಅದಕ್ಕೆ ಕರೆಂಟ್ ಇಲ್ಲ, ಇದಿಲ್ಲ ಅಂತ ಅಂದ್ಬಿಟ್ಟು ಅನ್ಬೋದು. ಅದು ಯಾವುದೇ ರೀತಿ ಇಲ್ದಿದ್ದಂಗೆ ನಾವು CC ಕ್ಯಾಮ್ರಾಸ್ ಹಾಕಿದ್ದೀವಿ ಇವತ್ತು ನಮ್ಮೊಂದು ಪಂಚಾಯತಿನಲ್ಲಿ CC ಕ್ಯಾಮ್ರಾಸನ್ನು ನೋಡಿಬಿಟ್ಟು ಇವತ್ತು ನಮ್ಮ DYSP ಅವರು ಇಲ್ಲ ಫಸ್ಟ್ ನಮ್ಮ ಇದ್ರಲ್ಲಿ ಹಾಕ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲ್ಲಿ ಹೊಸಪೇಟೆ ಟೌನಲ್ಲಿ ಹಾಕ್ಬೇಕು, ನೀವು ಉದ್ಘಾಟನೆ ಮಾಡಬೇಕು, ಫಸ್ಟ್ ನಾವು ಮಾಡಿಬಿಟ್ಟು ಆಮೇಲೆ ನಿಮಗೆ ಸರ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಒಂದು ನಾವು ಒಂದು ಪ್ರಥಮ ಸ್ಥಾನದಲ್ಲಿದ್ದೀವಿ. ನಾವು ಸಮೀರ್ಕಳ್ಳಿ ಪಂಚಾಯತಿನಲ್ಲಿ ನಾವು ಇಡೀ ನಾವು ತಾಲೂಕಲ್ಲ, ಡಿಸ್ಟಿಕ್ಗೆ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ನಾವು ಇವತ್ತು 101 ಪಂಚಾಯತಿ ಕಂಪೇರ್ ಮಾಡಿದ್ರೆ ನಮ್ಮ ಪಂಚಾಯತಿ ಫಸ್ಟಲ್ಲಿದೆ. ಪ್ರತಿಯೊಂದು ವಿಚಾರದಲ್ಲೂ ಡೆವಲಪ್ಮೆಂಟ್ ವಿಚಾರ ಇರ್ಬೋದು, ಮತ್ತು ಒಂದು ನಮ್ಮ ಒಂದು ಸಹಕಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಫಸ್ಟ್ ಇದ್ದೀವಿ. ನಾವು ಕೆಲಸ ಕಾಮಗಾರಿಗಳು ಅಷ್ಟೇ. ಇವತ್ತು ನೋಡಿದ್ರೆ ಸುಮಾರು ಪಂಚಾಯತಿ ನಮ್ಮ ಪಂಚಾಯತಿ ಲಿಮಿಟಲ್ಲಿ ನಾವು ಸ್ಮಶಾನಗಳು ಡೆವಲಪ್ಮೆಂಟ್ ಮಾಡಿದ್ದೀವಿ. ನಾವು ಇವತ್ತು ಗುಂಟೋಪಿ ಡೆವಲಪ್ಮೆಂಟ್ ಮಾಡಿದ್ದೀವಿ, ಮತ್ತು ಕೆರೆಗಳು ಡೆವಲಪ್ಮೆಂಟ್ ಮಾಡಿದ್ದೀವಿ ಇವತ್ತು, ಮತ್ತು ಘಟಕನ ಎಲ್ಲದಕ್ಕೆ ನಮಗೆ ಘಟಕ ಡೆವಲಪ್ಮೆಂಟ್ ಮಾಡಿದ್ದೀವಿ. ನಾನು ಇನ್ನೊಂದು ಎಲ್ಲ ರಿಕ್ವೆಸ್ಟ್ ನಮ್ಮ ಮಾಡೋದಂದರೆ ನಮ್ಮ ಮೆಂಬರ್ಗಳು ನಮ್ಗೆ ಇವತ್ತು ಕಡೆಯಲ್ಲ. ನಾವು ನಿಜವಾಗ್ಲೂ ನಾವು ಬದುಕಿರೋವರೆಗೂ ನಮ್ಮ ಊರಲ್ಲಿ ನಮ್ಮ ಕಸ ಇದ್ದರೆ ನಮ್ಗೆ ಗಾಡಿ ಕೊಡಿ ಅಂತಂದ್ಬಿಟ್ಟು ಹೇಳ್ಬೇಕು. ನಾವು ಮಾದರಿ ಆಗಿರ್ಬೇಕು. ನಾವು ಇನ್ನೊಬ್ಬರಿಗೆ ನಾವು ಮಾದರಿಯಾಗಿ ಹೇಳ್ಬೇಕು. ನಾವು ಅಕ್ಕಪಕ್ಕ ಇದ್ಕೊಂಡೆ ಗಾಡಿ ಬರ್ತದೆ, ಗಾಡಿ ಕಸ ಕೊಡೋದು ಹೇಳ್ಬೇಕು. ಎಲ್ಲೋ ಬಿಸಾಕ ನಾವು ಬೈಬೇಕು. ನಾವು ಅದೇ ನಿಜವಾಗ್ಲೂ ನಮ್ಮದು ಮೆಂಬರ್ಶಿಪ್ ಇರ್ಬೋದು, ನಮ್ಮ ಲೀಡರ್ಶಿಪ್ ಇರ್ಬೋದು. ನಾವು ದೌತಿ ಮುಗಿದೈತೆ ಎಲ್ಲ ಬಿಸಾಕೊಂಡು ಬಿಡು, ನಮ್ಮದೇನು ಯಾವ ಪಂಚಾಯತಿ ತಗೊಂಡು ಹೋಗ್ತೇನೆ ಅಂತ ಮನೋವಾಗಿರಬಾರ್ದು ಯಾವುದೇ ಕಾರಣಕ್ಕೂ. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ, ನಮ್ದು ಒಂದು ಚಾಲೆಂಜ್ ಆಗ್ಬಿಟ್ಟಿದೆ. ಕಸ ಒಂದು ಡಿಲಿವರಿ ಮಾಡೋದೇ ಒಂದು ಚಾಲೆಂಜ್ ಆಗಿದೆ. ಇವತ್ತು ನಾವು CC ಕ್ಯಾಮ್ರಾ ಬಿಟ್ಟರೆ ನಾವು ಒಂದು 10 ಜನ ಇವತ್ತು ನಮ್ಮ ಹೋಮ್ ಗಾರ್ಡ್ಸ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಆ ಹೋಮ್ ಗಾರ್ಡ್ಸ್ ನಮ್ಮ ಪಂಚಾಯತಿಗೆ ಯಾವುದು ಲಾಸ್ ಇಲ್ಲ. ಇವತ್ತು CCTV ಕಣ್ಗಾವಲು ಇಟ್ಕೊಂಡು ನಮಗೆ ಇವರು ಹೋಮ್ ಗಾರ್ಡ್ಸ್ ಇದ್ದಾರೆ. ಆ ಹೋಮ್ ಗಾರ್ಡ್ಸ್ಗೆ ನಾವು ಪೇಮೆಂಟ್ ಕೊಟ್ಟು ಮಾಡ್ಕೊಂಡಿದ್ದೀವಿ. ಆ ಪೇಮೆಂಟ್ ನಾವು ಪಂಚಾಯತ್ನ ಕೈಯಿಂದ ಕೊಡೋದು ಯಾವುದಿಲ್ಲ. ನಮ್ಗೆ ಏನು ವಸೂಲಿ ಮಾಡ್ತಾರೆ, ಟ್ಯಾಕ್ಸ್ ಹಾಕ್ತಾರೆ, ಟ್ಯಾಕ್ಸ್ಗಿಂತ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತೀವಿ. ಅವ್ರು ನಾವು ಫೈನ್ ಹಾಕ್ತೀವಿ. ಆ ಫೈನ್ಗಿಂತ ಎಕ್ಸ್ಟ್ರಾ ನಮಗೆ ಅವ್ರದ್ದು ಪೇಮೆಂಟೇ ನಮ್ಗೆ ಸಿಗ್ತಾ ಇದೆ. ನಮ್ಮ ಪಂಚಾಯತಿಗೆ ಲಾಭ ಇದೆ, ಮತ್ತು ನಮ್ಗೆ ಅವ್ರು ಪೇಮೆಂಟೇ ಕೊಡ್ತಾ ಇದ್ದೀವಿ. ನಮ್ಮ ಕಸ ಫುಲ್ ಪೆಟ್ರೋಲಿಂಗು ಆಗ್ತಾ ಇದೆ ನಮಗೆ ಇವತ್ತು. ಹಾಗಾಗಿ ದಯವಿಟ್ಟು ಎಲ್ಲ ಪ್ರತಿಯೊಂದು ನಮ್ಮ ಸದಸ್ಯರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಳಂತಂದರೆ, ಪ್ರತಿಯೊಂದು ಹಳ್ಳಿನಲ್ಲೂ ನಾವು ಮೆಂಬರ್ಸ್, ನಾವು ಯಾರೇ ಮೆಂಬರ್ಸ್ ಆಗಲಿ ಮುಂದಿನ ದಿನಗಳಲ್ಲಿ ಮೆಂಬರ್ಸ್ ಆಗಿ ಬರ್ತಾರೆ. ನಾವೇ ಆಗ್ಬೋದು, ಇನ್ನೊಬ್ಬರೇ ಆಗ್ಬೋದು. ಆ ಸಹಕಾರ ನಮ್ದು ಯಾವತ್ತೂ ಇರ್ಬೋದು. ನನ್ನ ಅವಧಿ ಮುಗೀತು, ನಂದು ಕ್ಲೋಸ್ ಆಯಿತು, ನಾನು ಮಾತಾಡೋಕ್ಕಿಲ್ಲ ಅಂತ ನಾವು ಯಾವುದೇ ಒಂದು ನೀರು ವೇಸ್ಟ್ ಆಗಿ ಹೋಗ್ತಾ ಇರಲಿ, ನಾವು ಹೇಳ್ಬೇಕು ಅವ್ರು ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ನೋಡು ಅಂತ ಹೇಳ್ಬೋದು. ರೋಡಲ್ಲಿ ಕಸ ಬಿಸಾಕಲಿ, ಅದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳ್ಬೇಕು ಅವ್ರಿಗೆ. ಆ ಥರ ಒಂದು ಮಾದರಿ ಆಗಿದ್ದಾಗ ಮಾತ್ರ ನಮ್ಮದು ರಾಮರಾಜ್ಯ ಅಂತ ಆಗುತ್ತೆ. ಇಲ್ಲಾಂತಂದ್ರೆ ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ, ನಮ್ಗೆ ಏನೋ ನಡೆಯಲ್ಲ. ನಿಜವಾಗ್ಲೂ ಇನ್ನೂ ಮಾಡಬೇಕಂದ್ರೆ ಸುಮಾರಿದ್ದಾವೆ. ಇನ್ನೂ ಲೆಕ್ಕನೇ ಇಲ್ಲ, ಮಾಡಬೇಕಾಗಿರೋ ಕೆಲಸ ಸುಮಾರಿದ್ದಾವೆ. ಅದೆಲ್ಲ ಮಾಡ್ಬೇಕು. ನಾವೆಲ್ಲ ನಮ್ದು ಅವಧಿ ಇಲ್ಲಿಗೆ ಮುಗಿತು ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂದ್ಕೊಳಕ್ಕೆ ಹೋಗ್ಬೇಕು. ಹಾಗಾಗಿ ನನಗೆ ಅದೇ ಹೇಳ್ತಿರಲ್ಲ, ಮತ್ತೆ ನಮಗೆ ನಮ್ಮದು ಪಕ್ಷ ಪಾರ್ಟಿ ಅಂದಿರು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಅದೊಂದು ದೊಡ್ಡ ಹೆಮ್ಮೆ ಇದೆ. ನಿಜವಾಗ್ಲೂ ಈಗ ಒಂದು 1000 ಥ್ಯಾಂಕ್ಸ್ ಹೇಳಿದ್ರೆ ನಾನು ಕಡಿಮೆನೇ. ನಮ್ಮ ಸದಸ್ಯರಿಗೆ ಏನು 35 ಜನ ಸದಸ್ಯರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆನೇ. ಆ ಥರ ಒಂದು ಸಹಕಾರ ಕೊಟ್ಟಿದ್ದೀರಾ. ನಿಜವಾಗ್ಲೂ ಈ ಸಹಕಾರಕ್ಕೆ ನಾನು ಚಿರೋಣಿ ಆಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೇಮ
ಪ್ರೀತಿಯ ಅನುಬಂಧ ದೇವರ ಕರುಣೆಯು ನಿಮಗೆ ಲಭಿಸಲಿ ನಿಮ್ಮಯ ಬಾಳಲಿ ಸಂತೋಷ ನೆಲೆಸಲಿ ದೇವರ ಕರುಣೆಯು ನಿಮಗೆ ಲಭಿಸಲಿ ನಿಮ್ಮಯ ಬಾಳಲಿ